2025ಕ್ಕೆ ITBP ಅಂತ ಹೊಸದಾಗಿ ನೋಟಿಫಿಕೇಷನನ್ನು ಬಿಟ್ಟಿರ್ತಾನೆ. ಬರ್ರಿ ಯಾವ್ಯಾವ ಬಿಟ್ಟ ಅಂತ ನೋಡ್ಕೊಂಬರೋಣ. ಟೋಟಲ್ 51 ಪೋಸ್ಟ್ನ ಬಿಟ್ಟಿರ್ತಾನೆ. ಅದು ITBP ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್. ಇದನ್ನು ಪೋಸ್ಟ್ 29/11/2024 ಅವಾಗ ಇದು ನೋಟಿಫಿಕೇಷನ್ ಆಗಿತ್ತು. ಬಟ್ ಅಪ್ಲಿಕೇಶನ್ ಇವಾಗ ಸ್ಟಾರ್ಟ್ ಆಗೈತಿ. ಟೋಟಲ್ 51 ಪೋಸ್ಟ್ ಅದಾವೆ. ಅವು ಗ್ರೂಪ್ ಸಿ ಹುದ್ದೆ ಆಗಿರ್ತವೆ. ಇವು ಮೋಟರ್ ಮೆಕ್ಯಾನಿಕ್ ಅಂದರೆ ನೀವು 10th ITI ಮುಗಿಸ್ತಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಬಗ್ಗೆ ಇವಾಗ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಪೋಸ್ಟು, ಎಷ್ಟೆಷ್ಟು ಪೋಸ್ಟು, ಎಲ್ಲೆಲ್ಲಿ ಕರೆದಾನ ಅನ್ನೋದು. ಇದ್ರ ಟೋಟಲ್ ಫೀ ಬಂದುಬಿಟ್ಟು ಜನರಲ್, OBC, EWC ಇವ್ರು ಯಾರು ಇರ್ತಾರೆ ಇವ್ರಿಗೆಲ್ಲ 100 ರೂಪಾಯಿ ಇರುತ್ತೆ. ಮತ್ತು SC, ST, ಎಕ್ಸ್ ಸರ್ವಿಸ್ಮೆನ್ ಇವರಿಗೆ ಯಾವುದೇ ಥರದ ಫೀ ಇರೋಂಗಿಲ್ಲ. ನೀವು ಪೇಮೆಂಟ್ನ ಆನ್ಲೈನ್ ಥ್ರೂ ಮಾಡಬೇಕಾಗುತ್ತೆ, UPI ಥ್ರೂ ಅಥವಾ ನೀವು QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 24/12/2024 ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ 22/1/2025 ಅಂದರೆ ಇನ್ನೂ ಟೈಮ್ ಐತಿ. 22ನೇ ತಾರೀಕಿನ ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದಕ್ಕೆ ಮಿನಿಮಮ್ ಏಜ್ ಬಂದುಬಿಟ್ಟು 18 ವಯಸ್ಸು ಮತ್ತು ಮ್ಯಾಕ್ಸಿಮಮ್ 25 ಇಯರ್. ನೀವು 18ರಿಂದ 25 ವಯಸ್ಸಿನೊಳಗೆ ಯಾರಿದ್ದೀರಿ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಬೋದು. ಯಾವ ಪೋಸ್ಟ್ ಕರೆದಾನ ಅಂತಂದರೆ ಹೆಡ್ ಕಾನ್ಸ್ಟೇಬಲ್. ಟೋಟಲ್ ಹೆಡ್ ಕಾನ್ಸ್ಟೇಬಲ್ ಬಂದುಬಿಟ್ಟು ಮೋಟರ್ ಮೆಕ್ಯಾನಿಕ್ 7 ಪೋಸ್ಟ್ ಅದಾವೆ. ಇದಕ್ಕೆ 12th ಪಾಸ್ ಆಗಿರ್ಬೇಕು, ಇದಕ್ಕಂದು ITI ಮುಗಿಸಿರ್ಬೇಕು, ಇದಕ್ಕಂದು ಡಿಪ್ಲೊಮಾ ಒಳಗೆ ನೀವು ಆಟೋಮೊಬೈಲ್ನ ಮುಗಿಸಿರ್ಬೇಕು. ಕಾನ್ಸ್ಟೇಬಲ್ ಮೋಟರ್ ಮೆಕ್ಯಾನಿಕ್ ಇದಕ್ಕೆ ನೀವು 10th ಅಥವಾ ITI ಇವೆರಡರೊಳಗೆ ಯಾವುದೇ ಒಂದು ಪೋಸ್ಟ್ ಮುಗಿಸಿದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು.